ಟಿಂಕು, ಬಾ, ನಿನ್ನೆ ಕಿತ್ತೂರ ರಾಣಿಯ ಕತೆ ಹೇಳಿದ್ದೇನಾ? ಇವತ್ತು ಕಾಳಗ ಆಟವಾಡೋಣ. ಟಿಂಕು ಜಂಪ್ ಮಾಡಿ ಓಡುತ್ತೆ, ಆದರೆ ಅವನು ಖಾಲಿ ಮನೆಯ ಕಡೆಗೆ ಓಡುತ್ತಾನೆ. ಅಯ್ಯೋ ಟಿಂಕು, ಅಲ್ಲಿ ಹೋಗ್ಬೇಡ. ಅದೇ ಭಯಾನಕ ಖಾಲಿ ಮನೆ ಅಲ್ವಾ? ರಾಹುಲ್ ಸದ್ದಿಲ್ಲದೆ ಒಳಗೆ ಬರುತ್ತಾನೆ. ಇಲ್ಲಿ ತುಂಬಾ ಕತ್ತಲೆ ಇದೆ ಟಿಂಕು, ಎಲ್ಲಿದೀಯಾ? ಅವನ ಕಣ್ಣು ಬಡಿಸಿದಂತೆ ಒಂದು ಪೆಟ್ಟಿಗೆಯ ಮೇಲೆ ಪುಸ್ತಕ ಕಾಣಿಸುತ್ತದೆ. ರಾಹುಲ್ ಕುತೂಹಲದಿಂದ, ಇದು ಮರಣಾನಂತರ ಓದುಗಾರರ ದಿನಚರಿ ಅಲ್ವಾ? ಭಯವಾಗ್ತಾ ಇದೆ, ಆದರೂ ಓದ್ತೀನಿ. ಬೆಳಕು ಫ್ಲಾಶ್ ಆಗುತ್ತದೆ, ಬಾಗಿಲು ಜೋರಾಗಿ ಮುಚ್ಚುತ್ತದೆ. ಓದು ಓದು ರಾಹುಲ್, ಓದಿದ್ರೆ ನನ್ನ ಕೋಪ ಕಡಿಮೆಯಾಗುತ್ತೆ. ಪುಸ್ತಕಗಳು ಹಾರಾಡುತ್ತೆ, ಟಿಂಕು ಜಾರುತ್ತೆ. ರಾಹುಲ್ ಧೈರ್ಯವನ್ನು ಕಟ್ಟಿ ಹೇಳಿದ, ನೀವು ಆತ್ಮನಾ? ನಾನು ಟೀಚರ್ ರಘುನಾಥ್. ನನ್ನ ವಿದ್ಯಾರ್ಥಿಗಳು ಓದಿಲ್ಲ, ಜ್ಞಾನವಿಲ್ಲದೆ ನನ್ನ ಬದುಕು ನಾಶ ಮಾಡಿದರು. ಅದಕ್ಕೆ ನಾನು ಇಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ. ನಾನು ಓದುತ್ತೇನೆ, ನಿಮ್ಮ ಕಥೆ ಎಲ್ಲರಿಗೂ ತಿಳಿಸುತ್ತೇನೆ, ನಿಮ್ಮ ಆತ್ಮಕ್ಕೆ ಶಾಂತಿ ಕೊಡ್ತೀನಿ ಎಂದು ಆವಾಹನೆಗೆ ಮಾತು ಕೊಟ್ಟು ಊರಿನ ಮಕ್ಕಳು ಜನರನ್ನೆಲ್ಲ ಸಭೆ ಸೇರಿಸಿ ನಡೆದ ವಿಷಯವನ್ನೆಲ್ಲ ಹೇಳಿದನು. ಅಜ್ಜಿ ಆಶ್ಚರ್ಯದಿಂದ ಹೇಳಿದಳು, ಈ ಟೀಚರ್ ಅಂತಹ ಆತ್ಮನಾ? ಅವನು ಹೇಳಿದ ಮಾತು ಬಹುಮೌಲ್ಯ. ಮಕ್ಕಳು ಎಲ್ಲರೂ ಒಟ್ಟಾಗಿ ಸೇರಿ, ನಾವು ಓದುತ್ತೇವೆ, ನಾವು ಕಲಿಯುತ್ತೇವೆ ಎಂದು ಹೇಳಿದರು. ಇದಕ್ಕೆ ನಾವೆಲ್ಲರೂ ಒಂದಾಗಿ ಖಾಲಿ ಮನೆಯಲ್ಲೇ ಶಾಲೆ ಪ್ರಾರಂಭ ಮಾಡೋಣ ಎಂದು ಹೇಳುತ್ತಾ ಮರುದಿನದಿಂದ ಎಲ್ಲಾ ಮಕ್ಕಳು ಶಾಲೆಗೆ ಹಾಜರಾದರು. ನಿಮ್ಮ ಜ್ಞಾನ ನನ್ನ ಮೋಕ್ಷ. ಇನ್ನು ನಾನು ಹೋಗಬಹುದು. ಧನ್ಯವಾದಗಳು ಮಕ್ಕಳೇ ಎಂದು ಖುಷಿಯಿಂದ ಆವಾಹನ ನಿಧಾನವಾಗಿ ಮಾಯವಾಯಿತು.